ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೀರೆಕಾಯಿ ಮತ್ತು ಬೇಳೆ ಸಾಂಬಾರು ತುಂಬ ಸಿಂಪಲಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಚಿಕ್ಕದಾಗಿರೋವಂಥ ಒಂದು 2 ಹೀರೆಕಾಯಿ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಅದೇ ರೀತಿ 1 ಕಪ್ಪಷ್ಟು ಒಂದು ಚಿಕ್ಕ ಕಪ್ಪಷ್ಟು ತೊಗರಿಬೇಳೆನ ನೆನೆಸಿಟ್ಟು ತೊಗೊಂಡಿದ್ದೀನಿ. ಹೀರೆಕಾಯಿ ಮತ್ತು ಬೇಳೆ ಇದು ತುಂಬ ಸಿಂಪಲ್ಲಾಗಿರುತ್ತೆ, ತುಂಬ ಕಡಿಮೆ ಐಟಮು, ಮಸಾಲ ಏನು ರುಬ್ದಲೇ ಮಾಡೋ ಸಾಂಬಾರು. ಟೈಮೇ ಇರಲ್ಲ ಅಂತ ಹೇಳಿದಾಗ ಜಸ್ಟ್ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು ಅಷ್ಟೇ. ಹೀರೆಕಾಯಿ ಮತ್ತು ಬೇಳೆ ಬೆಂದರೆ ಸಾಂಬಾರು ರೆಡಿಯಾಗೋಗುತ್ತೆ. ಈಗ ಇದನ್ನು ಎರಡೂ ತೊಗರಿಬೇಳೆ ಮತ್ತು ಹೀರೆಕಾಯಿನ ಒಂದು 2 ವಿಷಲ್ ಬರ್ಸ್ಕೋಬೇಕು. ಇದು ಒಗ್ಗರಣೆಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ 2 ಮೀಡಿಯಮ್ ಸೈಜು ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಇಷ್ಟೇ ಬೇಕಾಗಿರೋದು. ನೋಡಿ, ಇವಾಗ ಒಗ್ಗರಣೆ ಮಾಡೋಣ. ಇದಕ್ಕೆ ಯಾವುದೇ ರೀತಿ ಮಸಾಲ ಏನೂ ರುಬ್ತಾ ಇಲ್ಲ. ಸೊ ತಿಳಿ ಸಾರು ಥರ ಇದು ಹೀರೆಕಾಯಿ ಬೇಳೆ ಮಾಡಿರೋ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆ ಬಿಸಿ ಆದಮೇಲೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ, ಒಂದು ಅರ್ಧ ಟೇಬಲ್ ಸಾಸಿವೆ ಮತ್ತು ಒಂದು ಅರ್ಧ ಟೇಬಲ್ ಜೀರಿಗೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಚಟಪಟ ಅಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಚೆನ್ನಾಗಿ ಅದು ಈರುಳ್ಳಿ ಎಲ್ಲ ಹಸಿ ಸ್ಮೆಲ್ ಹೋಗೋ ರೀತಿ ಫ್ರೈ ಮಾಡ್ಕೋಬೇಕು. ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಜಜ್ಜಿಬಿಟ್ಟು ಒಂದು ಕಲ್ಲಲ್ಲಿ ಜಜ್ಜಿ ಹಾಕಿ. ಇದು ಅನ್ನಕ್ಕೆ ಮತ್ತು ಅರ್ಜೆಂಟಿಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಒಂದು ಟೈಮ್ ಟ್ರೈ ಮಾಡಿ ಈ ರೀತಿ. ನೋಡಿ, ಅದು ಒಗ್ಗರಣೆ ಬೇಯ್ತಾ ಇರಲಿ. ಹೀರೆಕಾಯಿ ಬೇಳೆ ಬೆಂದಿದೆ ನೋಡಿ, ಚೆನ್ನಾಗಿ ನೀಟಾಗಿ ಎಲ್ಲ ಬೆಂದಿದೆ. ತೊಗರಿಬೇಳೆ ಎಲ್ಲ ಚೆನ್ನಾಗಿ ನೆನೆಸಿಟ್ಟು ತೊಗರಿಬೇಳೆ ಬೇಯಿಸ್ಕೊಳ್ಳಿ. ಯಾವುದೇ ಸಾಂಬಾರು ಮಾಡುವಾಗಲಿ ಬೇಳೆ ನೀಟಾಗಿ ಚೆನ್ನಾಗಿ ಬೆಂದೋಗುತ್ತೆ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು 2 ನಿಮಿಷ ಬಿಟ್ಟಾದಮೇಲೆ ಇದಕ್ಕೆ ನಾವಿವಾಗ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ ಹಾಕ್ಕೋಬೇಕು. ಈರುಳ್ಳಿ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ರೀತಿ ಫ್ರೈ ಆದಮೇಲೆ ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನ ಅದು ಕೂಡ ಎಲ್ಲ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಒಗ್ಗರಣೆಗೆ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಡಬೇಕು. ನೋಡಿ, ಇವಾಗ ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂತೇಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟಾಗಿ ಬೆಂದ್ರೇ ಸಾಂಬಾರು ಚೆನ್ನಾಗಾಗೋದು. ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಟೊಮೊಟೊ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಬೇಯಿಸಿಟ್ಕೊಂಡಿರೋಂತಹ ತೊಗರಿಬೇಳೆ ಮತ್ತು ಹೀರೆಕಾಯಿದನ್ನ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದು ಅದನ್ನು ಇದಕ್ಕೆ ಹಾಕೋಣ. ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗೋದ್ಮೇಲೆ ಇದನ್ನ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಗಟ್ಟಿ ಬೇಕು ತಿಳಿ ಬೇಕೋ ನೋಡಿಕೊಂಡು ಇವಾಗಲೇ ಎಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕ್ಕೋಬೇಕು. ನಾನಿದು ಅನ್ನಕ್ಕೆ ಮಾಡ್ತಾ ಇರೋದು. ನೋಡಿ, ಇಷ್ಟು ನೀರು ಸಾಕು. ನಾನೊಂದು ಸ್ವಲ್ಪ ನೀರು ಹಾಕಿದೆ. ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕಿದ್ದೀನಿ ನಾನು. ಅದಕ್ಕಿಂತ ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ಸಾಕು. ಇದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿವಾಗ ಮನೇಲೇ ಮಾಡಿರೋಂತಹ ಬೇಳೆ ಸಾಂಬಾರು ಪೌಡರ್ನ ಒಂದು 2 ಟೇಬಲ್ ಸ್ಪೂನ್ ಹಾಕ್ತೀನಿ. 2 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. ಕುದಿ ಬರಬೇಕು.
ಸೊ ನೋಡಿ ಸಾಂಬಾರು ಕುದಿ ಬರ್ತಾ ಇದೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಕುದಿ ಬರೆಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಟೈಮ್ ಇರಲ್ಲ, ಅರ್ಜೆಂಟ್ ಅಂತ ಇರುತ್ತೆ, ಈ ಮಿಕ್ಸಿ ಮಸಾಲ ರುಬ್ಕೋಬೇಕು ಏನೂ ಬೇಡ ಅಂತಂದರೆ ಇದು ಈಸಿಯಾಗಿ ನೋಡಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಐಟಮ್ಸ್ ಕಟ್ ಮಾಡಿಕೊಂಡ್ರೆ ಸಾಕು. ಈ ರೀತಿನೂ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಮಸಾಲ ಸಾಂಬಾರು ತಿಂದು ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಬೇಳೆ ಸಾರು ಥರನೇ ಇದಕ್ಕೆ ಹೀರೆಕಾಯಿ ಹಾಕಿ ಮಾಡಿರೋದು, ತುಂಬ ತಿಳಿ ಸಾರು ಥರ ಚೆನ್ನಾಗಿರುತ್ತೆ. ನೋಡಿ ಇದೊಂದು ಕಾಯಿ ಎಲ್ಲ ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ. ನೋಡಿ ಇದೇ ರೀತಿ ಈ ರೆಸಿಪಿ ನಿಮಗೆ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಸೊ ನಾನು ನೆಕ್ಸ್ಟ್ ರೆಸಿಪಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇಷ್ಟೇ, ಇದು ಸಾಂಬಾರು ಬಿಸಿ ಆದರೆ ಇದು ಕುದ್ರೆ ಆಗೋಯ್ತು ಸಾಂಬಾರು. ಇದು ತಿಳಿ ಸಾರು ಥರ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೆ ಸಿಂಪಲ್ ಅನಿಸುತ್ತೆ, ಬಟ್ ಈ ರೀತಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ಟೇಸ್ಟು ಚೆನ್ನಾಗಿರುತ್ತೆ. ಊಟನೂ ಕೂಡ ಬಿಸಿ ಬಿಸಿ ಅನ್ನಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ತಿಳಿಯಾಗಿದೆ, ಸೊ ಹೆವಿ ಮಸಾಲ ಅನಿಸಲ್ಲ. ಇಷ್ಟ ಆದರೆ ಲೈಕ್ ಮಾಡಿ.